ಸ್ಕೇಲ್ ಅಪ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ. ಡಬ್ಬಿಂಗ್ ಹಂತದಲ್ಲಂತೂ ನೋಡ್ತಾ ಯಾವಾಗ ತೆರೆಗೆ ಬರುತ್ತೆ ಅನ್ನೋದು ತುಂಬ ಕಾಯ್ತಾ ಇದ್ದೆ. ನಮ್ಮ ಕಣ್ಮುಂದೆ ಮಾಡಿದಾಗ ಅವರಲ್ಲೂ ಒಂದು ಒಂದು ಏನೋ ಒಂದು ಸ್ಪೆಷಾಲಿಟಿ ಇರುತ್ತಲ್ಲ, ಅದನ್ನು ನಾನು ಆ್ಯಕ್ಟರ್ ಆಗಿ ಕಲಿಯೋಕ್ಕೆ ಎಂಥ ಒಂದು ಬಿಗ್ ಆಪರ್ಚುನಿಟಿ ಅಲ್ಲ ಇದು. ಇದರಲ್ಲಿ ಸಿಂಗ್ಲಿ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಎಲ್ಲೋ ಭಗವಂತನ ಅನುಗ್ರಹ, ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ದೀವಿ ಅಂತ ತುಂಬ ಖುಷಿ ಆಗ್ತಾ ಇದೆ. ಒಂದೊಂದು ಏನಪ್ಪ ಆ ಫೈಟ್ ಸೀಕ್ವೆನ್ಸಲ್ಲೂ ಅಣ್ಣ ಪರ್ಸ್ನಲ್ ಇನಿಷಿಯೇಟ್ ತಗೊಂಡು ಈ ಥರ ಮಾಡು, ಆ ಥರ ಮಾಡು. ಈ ಸಿನಿಮಾದ ಗ್ಯಾಂಗ್ಸ್ಟರಲ್ಲಿ ಸಣ್ಣ ಮರಿ ಗ್ಯಾಂಗ್ಸ್ಟರ್. ಆ ದಿನಗಳು ಸಿನಿಮಾ ರೌಡಿಸಮ್ ಬ್ಯಾಕ್ ಡ್ರಾಪ್ ಇರೋ ಸಿನಿಮಾ ಅಂತಾದ್ರೂ ಅದರ ಪ್ರೆಸೆಂಟೇಷನ್ ಬೇರೆ. ನಮ್ಮ ಇಂಡಿಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಈ ಜಾನರನ್ನು ಅಚೀವ್ ಮಾಡೋಕ್ಕೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಹರ್ಷಿತಾ. ಬಲರಾಮನ ದಿನಗಳು ಇನ್ನೇನು ಜೂನ್ 26ಕ್ಕೆ ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ನನ್ನ ಜೊತೆಗೆ ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಿರುವಂತಹ ಆದಿತ್ಯ ಆಶ್ರಯ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಸರ್. ಇನ್ನೇನು ಜೂನ್ 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ನಾವು ಪೋಸ್ಟ್ ಪ್ರೊಡಕ್ಷನಿಂದ ತುಂಬ ಕಾಯ್ತಾ ಇದ್ವಿ ಈ ಸಿನಿಮಾಗೆ. ಒಂದೊಂದು ಹಂತದಲ್ಲೂ ಈ ಸಿನಿಮಾ ಹೆಂಗೆ ಸ್ಕೇಲ್ ಅಪ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ. ಡಬ್ಬಿಂಗ್ ಹಂತದಲ್ಲಂತೂ ನೋಡ್ತಾ ಯಾವಾಗ ತೆರೆಗೆ ಬರುತ್ತೆ ಅನ್ನೋದು ತುಂಬ ಕಾಯ್ತಾ ಇದ್ದೆ. ಫಸ್ಟ್ ಡೇ ಫಸ್ಟ್ ಶೋ ಆಡಿಯನ್ಸ್ ರೆಸ್ಪಾನ್ಸ್ ನೋಡೋಕ್ಕೆ. ಯಾಕೆಂದ್ರೆ ನನ್ನ ಈ ಹಿಂದಿನ ಸಿನಿಮಾ ಡೇರ್ ಡೆವಿಲ್ ಮುಸ್ತಫಾ, ಅದರಲ್ಲಿ ರಾಮಾನುಜ ಅಯ್ಯಂಗಾರಿ ಅನ್ನೋ ಒಂದು ಪಾತ್ರ ಮಾಡಿದ್ದೆ. ತುಂಬ ಜನ ಅದನ್ನು ಥರ ಸೆಲೆಬ್ರೇಟ್ ಮಾಡಿದರು. ತುಂಬ ನನಗೆ ವಿಶಸ್ಗಳು, ಹಾರೈಕೆಗಳು, ಈ ಹುಡುಗ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅನ್ನೋದೆಲ್ಲ ಬಂದಿತ್ತು. ಯಾವಾಗ ಈ ಥರದೊಂದು ಬಿಗ್ ಸ್ಕೇಲಿನ ಒಂದು ಆಪರ್ಚುನಿಟಿ ಬಂತು, ಇಂಥ ಲೆಜೆಂಡ್ರಿ ಆ್ಯಕ್ಟರ್ಸ್ಗಳ ಜೊತೆ, ಅಂದರೆ ಆಶೀಶ್ ವಿದ್ಯಾರ್ಥಿ ಅವರು, ಅತುಲ್ ಕುಲಕರ್ಣಿ ಅವರು, ಇವರನ್ನೆಲ್ಲ ನಾವು ಸಣ್ಣ ವಯಸ್ಸಲ್ಲಿ ನೋಡಿ ಸೆಲೆಬ್ರೇಟ್ ಮಾಡಿದವರಲ್ಲ, ಅವರು ಹೇಗೆ ನಮ್ಮ ಕಣ್ಮುಂದೆ ಮಾಡಿದಾಗ ಅವರಲ್ಲೂ ಒಂದು ಏನೋ ಒಂದು ಸ್ಪೆಷಾಲಿಟಿ ಇರುತ್ತಲ್ಲ, ಅದನ್ನು ನಾನು ಆ್ಯಕ್ಟರ್ ಆಗಿ ಕಲಿಯೋಕ್ಕೆ ಎಂಥ ಒಂದು ಬಿಗ್ ಆಪರ್ಚುನಿಟಿ ಅಲ್ಲ ಇದು. ಇದರಲ್ಲಿ ಸಿಂಗ್ಲಿ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಸದ್ಯದ ಮಟ್ಟಿಗೆ ನಾನು ಈ ಪಾತ್ರದ ಬಗ್ಗೆ ಇನ್ನೂ ಜಾಸ್ತಿ ಏನು ಎಲ್ಲೂ ಹೇಳ್ತಾ ಇಲ್ಲ. ಅದು ಫಸ್ಟ್ ಡೇ ಫಸ್ಟ್ ಶೋ ಆಡಿಯನ್ಸ್ ನೋಡೇ ಒಂದು ಖುಷಿ ಪಡಲಿ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಸಂತೋಷ್ ನಾರಾಯಣ್ ಅವರ ಮ್ಯೂಸಿಕ್ಕು, ಅವ್ರ ಮ್ಯೂಸಿಕ್ಕನ್ನು ಯಾವಾಗಲೂ ಕಾರಲ್ಲಿ ಹೋಗ್ತಾನೋ, ಬೈಕಲ್ಲಿ ಹೋಗ್ತಾನೋ, ಏರ್ಪೋರ್ಟ್ಸ್ ಹಾಕ್ಕೊಂಡು ನಮ್ಮದೇ ಒಂದು ಝೋನಲ್ಲಿ ಹೋಗ್ತಾ ಇದ್ವಿ. ಈಗ ನಾವು ನಟಿಸಿರೋ ಒಂದು ಸಿನಿಮಾದಲ್ಲಿ ನಮಗೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅವ್ರ ಕಡೆಯಿಂದ ಬರುತ್ತೆ ಅಂದಾಗ ಎಲ್ಲೋ ಭಗವಂತನ ಅನುಗ್ರಹ, ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ದೀವಿ ಅಂತ ತುಂಬ ಖುಷಿ ಆಗ್ತಾ ಇದೆ. ಸರ್, ಇದರಲ್ಲಿ ನೀವು ವಿನೋದ್ ಸರ್ ಜೊತೆ ಆ್ಯಕ್ಟಿಂಗ್ ಮಾಡಿದಿರಿ. ಸೊ ಏನಾದರೂ ಟಿಪ್ಸ್ ಏನಾದರೂ ಕೊಟ್ರಾ? ಹೌದು, ಅಂದರೆ ನನಗೆ ಆ್ಯಕ್ಟಿಂಗಲ್ಲಿ ಮಾಡ್ತಾ ಇದ್ವಲ್ಲ, ಬಟ್ ನನಗೆ ಈ ಆ್ಯಕ್ಷನ್ನು, ಫೈಟ್ ಸೀಕ್ವೆನ್ಸು ಇದೆಲ್ಲ ತುಂಬ ಹೊಸ್ತು. ಆದರೆ ಎಷ್ಟು ಕಂಫರ್ಟಬಲ್ ಮಾಡಿಬಿಟ್ರು ಅಂದರೆ, ಒಂದೊಂದು ಏನಪ್ಪ ಆ ಫೈಟ್ ಸೀಕ್ವೆನ್ಸಲ್ಲೂ ಅಣ್ಣ ಪರ್ಸ್ನಲ್ ಇನಿಷಿಯೇಟ್ ತಗೊಂಡು ಈ ಥರ ಮಾಡು, ಆ ಥರ ಮಾಡು, ಹಿಂಗೆ ಹಾರ್ಬಾ, ಆ ಥರದ್ದೆಲ್ಲ ಸ್ಕ್ರೀನಲ್ಲಿ ನೋಡಿದಾಗಂತೂ ಈ ಥರ ನಾನು ಮಾಡೋಕ್ಕೆ ಸಾಧ್ಯ ಆಯ್ತಾ ಅಂತ ನನಗೆ ಆಶ್ಚರ್ಯ ಆಗೋ ಥರ ಬಂದಿದೆ. ನಾನಂತೂ ನಿಜವಾಗ್ಲೂ ಫಸ್ಟ್ ಡೇ ಫಸ್ಟ್ ಶೋಗೆ ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ನೀವು ಈಗಲೇ ಹೇಳಿದ್ರಿ ಒಂದು ಫೈಟ್ ಸೀಕ್ವೆನ್ಸ್ ಮಾಡ್ತೀನಿ ಅಂತ. ಸೊ ಅದರ ಅನುಭವ ಹೇಗಿತ್ತು ಅದರದ್ದು? ಇದು ಆ್ಯಕ್ಚುಲಿ ನಾವು ಶಿವಮೊಗ್ಗ ಅಲ್ಲಿ ಲೊಕೇಶನ್ನಲ್ಲಿ ಮಾಡಿದ್ದು. ಪೂರ್ತಿ ಒಂಥರ ಹೆವಿ ಮಳೆಯಲ್ಲಿ ನಡೆಯೋ ಫೈಟ್ ಸೀಕ್ವೆನ್ಸ್ ಎಲ್ಲ. ನಾವೆಲ್ಲ ಸಿಂಗ್ಲಿ ಬಾಯ್ಸ್ ಅಂತ, ನಾನು ಸಿಂಗ್ಲಿ ಪಾತ್ರ ಮಾಡಿದ್ದೀನಿ. ನಮ್ಮ ಹುಡುಗರೆಲ್ಲ ಇರ್ತಾರೆ ಎಲ್ಲ. ನಾವು ಹೆಂಗೆ ಅಂತಂದರೆ ಈ ಸಿನಿಮಾದ ಗ್ಯಾಂಗ್ಸ್ಟರಲ್ಲಿ ಸಣ್ಣ ಮರಿ ಗ್ಯಾಂಗ್ಸ್ಟರ್. ಎಲ್ಲ ದೊಡ್ಡ ದೊಡ್ಡ ಘಟನೆಗಳು. ನಾವು ಅದರಲ್ಲಿ ತುಂಬ ಸಣ್ಣ ಪುಡಿ ರೌಡಿಗಳ ಹಾಗೆ. ಆ ಫೈಟ್ ಸೀಕ್ವೆನ್ಸು ತುಂಬ ಚೆನ್ನಾಗಿ ನಮ್ಮ ಯೋಗ ಮಾಸ್ಟರ್ ಅಂತ ಅವರು ತುಂಬ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದರು. ಎಲ್ಲೂ ಇದೊಂಥರ ಏನಪ್ಪ ಪ್ಲ್ಯಾಂಡ್ ಅಂತ ಅನ್ಸಲ್ಲ. ಆ ಸ್ಟೋರಿಗೆ ತಕ್ಕನಾಗೆ ಆ ಫೈಟ್ ಸೀಕ್ವೆನ್ಸ್ಗಳು ಹೋಗುತ್ತೆ. ತುಂಬ ರಿಯಲಿಸ್ಟಿಕ್ ಆಗಿ ಹೋಗಿದೆ. ಬಹುಶಃ ಅದು ಸ್ವಲ್ಪ ಹೆಲ್ಪ್ ಆಗಿದೆ ಅನ್ಸುತ್ತೆ ನಮಗೆ. ವಿನೋದ್ ಅಣ್ಣ ಅವರು ಅಷ್ಟು ಕಂಫರ್ಟ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ. ನೋಡಬೇಕು, ಅಂದರೆ ಆ ಸೆಕೆಂಡ್ ಹಾಫಲ್ಲಿ ಬರೋ ಒಂದೊಂದು, ನಾನು ಜಾಸ್ತಿ ಹೇಳಿ ಬಿಟ್ಕೊಡ್ತಾ ಇರ್ತೀನಿ. ಸದ್ಯಕ್ಕೆ ಇಷ್ಟು ಹೇಳ್ತೀನಿ, ಎಲ್ಲ ಫಸ್ಟ್ ಡೇ ಫಸ್ಟ್ ಶೋ ಆದ್ಮೇಲೆ ಮಾತಾಡ್ತೀನಿ ನಾನು. ಇವರು
ಏನು ಡೈರೆಕ್ಟರ್ ಚೈತನ್ಯ ಸರ್, ಸೊ ಅವ್ರ ಜೊತೆ ಕೆಲಸ ಮಾಡಿ ಹೇಗೆ ಅನಿಸ್ತು? ಯಾಕಂದ್ರೆ ತುಂಬಾ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿರುವಂತಹ ನಿರ್ದೇಶಕ ಅವರು. ಹೇಗಿತ್ತು ಅದರ ಅನುಭವ? ಚೈತನ್ಯ ಸರ್, ನಾನು ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದವನು, ಸರ್ ಕೂಡ ಥಿಯೇಟರ್ ಬ್ಯಾಕ್ಗ್ರೌಂಡಿಂದ. ಸರ್ ನೋಡೋ ದೃಷ್ಟಿಕೋನವೇ ಬೇರೆ. ಅಂದರೆ ಇವಾಗ ನಾವು ಒಂದು ಆ ದಿನಗಳು ಸಿನಿಮಾ ರೌಡಿಸಮ್ ಬ್ಯಾಕ್ ಡ್ರಾಪ್ ಇರೋ ಸಿನಿಮಾ ಅಂತಾದ್ರೂ ಅದರ ಪ್ರೆಸೆಂಟೇಷನ್ ಬೇರೆ, ಒಂಥರ ಒಂದು ಕ್ಲಾಸ್ ಆಗಿ, ಅಂದರೆ ಈ ಈ ಕಥೆಯನ್ನು ಈ ದೃಷ್ಟಿಕೋನದಲ್ಲೂ ನೋಡ್ಬೋದಾ ಅಂತ. ಹಾಗೆ ಬಲರಾಮ ದಿನಗಳು ನಮಗೆ 80-90ರ ದಶಕದ ಬೆಂಗಳೂರಿನ ಭೂಗತ ಜಗತ್ತಿನ ಕಥೆ ಆಗಿದ್ರು ಅದರಲ್ಲಿರೋ ಎಮೋಷನ್ ಬೇರೆ, ಅದರಲ್ಲಿರೋ ಆ ಸೆಂಟಿಮೆಂಟ್ ಆಗಲಿ, ಅದರಲ್ಲಿರುವ ರಿಲೇಷನ್ಶಿಪ್ಗಳು, ಏನಪ್ಪ, ಒಂದೊಂದು ಆ ಗ್ಯಾಂಗ್ಸ್ಟರ್ ಗ್ರೂಪಲ್ಲೇ ನಡೆಯೋ ಆ ಪೊಲಿಟಿಕಲ್ ಚೇಂಜಸ್ಸು, ಇವೆಲ್ಲ ಡೈರೆಕ್ಟರ್ ಆಗಿ ಸರ್ ಅವರ ದೃಷ್ಟಿಕೋನ ನಾನು ಸ್ಕ್ರಿಪ್ಟ್ ಫಸ್ಟ್ ಟೈಮ್ ಪೂರ್ತಿ ಓದ್ದಾಗಂತೂ ಹೆಂಗೆ ಸಾಧ್ಯ ಅಂದರೆ ಈ ಥರ ಯೋಚನೆ ಮಾಡೋಕ್ಕೆ. ಈಗ ನಾವೇನೋ ಒಂದು ಸ್ಲೋ ಮೋಷನ್ ನಡ್ಕೊಂಬರ್ತಾನೆ, ಅವ್ನು ಗ್ಯಾಂಗ್ಸ್ಟರ್ ಆಗಿ ಹಿಂಗೆ ಬೆಳೆದ್ಬಿಡ್ತಾನೆ, ಹಂಗಲ್ಲ. ಅವ್ನು ಆ ಸಣ್ಣ ಮೈನ್ಯೂಟ್ ಡೀಟೇಲಿಂದ ಕೂಡಿಸಿ ಒಂದು ಎಲ್ಲ ಪಾತ್ರಗಳಿಗೂ ಒಂದು ಕಂಪ್ಲೀಟ್ ಶೇಪ್ ಕೊಡೋದಿದೆಯಲ್ಲ, ಬಹುಶಃ ಅದು ಸರ್ರಿಗೆ ಒಲ್ದು ಬಂದಿರೋ ಕಲೆ. ನಾನು ಸರ್ರಿಗೆ ವಿಶ್ ಮಾಡ್ತೀನಿ. ಏನಪ್ಪ, ನಮ್ಮ ಇಂಡಿಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಈ ಜಾನರನ್ನು ಅಚೀವ್ ಮಾಡೋಕ್ಕೆ ಅದನ್ನು ಚೈತನ್ಯ ಸರ್ ಮಾಡಿದ್ದಾರೆ. ಅದು ನನಗೆ ಶೂಟಿಂಗ್ ಡೇಸಲ್ಲೇನೇ ಗೊತ್ತಾಗಿದೆ. ಸರ್, ಕೊನೆಯದಾಗಿ ನಮ್ಮ ಸಿನಿ ಪ್ರಿಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನನ್ನ ಈ ಹಿಂದಿನ ಸಿನಿಮಾಗೆ ನೀವು ಹೇಗೆ ಸಪೋರ್ಟ್ ಮಾಡಿದ್ರಿ, ರಾಮಾನುಜ ಅಯ್ಯಂಗಾರಿಯ ಪಾತ್ರ ಹೇಗೆ ನೆನಪಲ್ಲಿ ಉಳಿದಿತ್ತು, ಅದೇ ಥರ ಈ ಸಿನಿಮಾದ ಪಾತ್ರ ಸಿಂಗ್ಲಿ ಅನ್ನೋ ಪಾತ್ರ ನಿಮ್ಮ ಮನಸ್ಸಲ್ಲಿ ಉಳಿಯುತ್ತೆ. ಯಾರಿ ಹುಡುಗ ಅಂತಂತೀರ, ಬಹುಶಃ ನಟನಾಗಿ ನನಗೆ ಅದೇ ಒಂದು ದೊಡ್ಡ ಬಿಗ್ ಬ್ಲೆಸ್ಸಿಂಗ್ ನಿಮ್ಮ ಕಡೆಯಿಂದ. ಸೊ ನಿಮ್ಮ ನಿಯರೆಸ್ಟ್ ಚಿತ್ರಮಂದಿರಕ್ಕೆ ಜೂನ್ 26 ಇಡೀ ನಿಮ್ಮ ತಂಡದ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ನಮ್ಮ ಬಲರಾಮ ದಿನಗಳು ಸಿನಿಮಾನ ಪ್ಲೀಸ್ ನೋಡಿ. ಸರ್, ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಆದಿತ್ಯ ಆಶ್ರಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಹರ್ಷಿತಾ, ಕನ್ನಡ ಪಿಕ್ಚರ್.